ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಫ್ಲ್ಯಾಂಜ್ ಕಪ್ಲಿಂಗನ್ನು ಸಾಲಿಡ್ ಎಡ್ಜ್ ಮುಖಾಂತರ ಬಿಡಿಸೋದು ಮತ್ತು ಅಸೆಂಬ್ಲಿ ಮಾಡೋದು ಹೇಗಂತ ತೋರಿಸ್ತೀನಿ. ಇದರಲ್ಲಿ ಫ್ಲ್ಯಾಂಜ್ ಕಪ್ಲಿಂಗ್ನಲ್ಲಿ ಫಸ್ಟ್ ನಾವು ಸಾಲಿಡ್ ಪಾರ್ಟ್ಸನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಅದರಲ್ಲಿ ಫ್ಲ್ಯಾಂಜ್ ಬಿಡಿಸ್ತಾ ಇದ್ದೀನಿ ನಾನು. ಫಸ್ಟಿಗೆ ರಿವಾಲ್ವ್ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ, ಫ್ರಂಟ್ ವ್ಯೂ ತೊಗೊಳ್ಳಿ. ಅಲ್ಲಿ ಒಂದು ಪ್ರೊಫೈಲ್ ಇದೆ, ಏನು ಪ್ರೊಫೈಲ್ ಬಿಡಿಸ್ಕೊಳ್ತೀನಿ ಅಂತ ಫಸ್ಟು ನಾನು ಬಿಡಿಸಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈನ್ ಕಮಾಂಡ್ ಇದೆ, ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಕ್ಲಿಕ್ಕು, ಮೇಲೆ ಲೆಫ್ಟಿಗೆ ತನ್ನಿ, ಬಾಟಮ್ ಮತ್ತು ಈ ಲೈನಿಗೆ ಇಲ್ಲಿ ಕ್ಲಿಕ್ ಮಾಡಿ ಜಾಯಿನ್ ಮಾಡ್ಕೊಳ್ಳಿ. ಸೊ ರೈಟ್ ಕ್ಲಿಕ್ ಮಾಡಾದಮೇಲೆ ಹೋಯಿತು, ಕಮಾಂಡ್ ಹೋಗಿದೆ. ಸ್ಮಾರ್ಟ್ ಡೈಮೆನ್ಷನ್ ಮಾಡಿ, ಸ್ಮಾರ್ಟ್ ಡೈಮೆನ್ಷನ್ ಮಾಡೋಗಿ ಇಲ್ಲಿಂದ ಈ ಆ್ಯಕ್ಸಿಸ್ಸಿಂದ ಈ ಎಡ್ಜಿಗೆ ಎಷ್ಟಿದೆ ಅಂತ ಹೇಳಿದ್ರೆ ಅದು 95 mm ಇರಬೇಕು. ಸೊ 95 mm ಆಯಿತು. ಮತ್ತು ಇಲ್ಲಿಂದ ಇಲ್ಲಿವರೆಗೂ 45 ಇದೆ. ಅದಾದಮೇಲೆ ಇಲ್ಲಿಂದ ಈ ಆ್ಯಕ್ಸಿಸ್ಸಿಂದ ಇಲ್ಲಿಗೆ 22.5 ತೊಗೊತಾ ಇದ್ದೀನಿ. ಓಕೆ, ಸೊ ಇದನ್ನು ಫಿಟ್ ಮಾಡ್ಕೊಳ್ಳಿ. ಫಿಟ್ ಮಾಡಿದ್ಮೇಲೆ ಈ ಆ್ಯಕ್ಸಿಸ್ಸಿಂದ ಮತ್ತೆ ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳೋಣ. ಸ್ಮಾರ್ಟ್ ಡೈಮೆನ್ಷನ್ ಇಲ್ಲಿಂದ ಎಡ್ಜ್ವರೆಗೂ ಫಸ್ಟ್ ತೊಗೊಳ್ಳಿ, 75 mm ಇದೆ. ಇದಾದಮೇಲೆ ಇಲ್ಲಿಂದ ಈ ಲೈನಿಂದ ಇಲ್ಲಿಗೆ ಎಷ್ಟದು 20 mm ಇದೆ. ಸೊ ಇದೇನು ಅಂತ ಹೇಳಿದ್ರೆ ಇಲ್ಲಿ 45 ನೋಡ್ಕೊಳ್ಳಿ, ಇದ್ರ ಡಬಲ್ ಮಾಡಿದಾಗ 90 ಆಗುತ್ತೆ. 95 190 ಆಗುತ್ತೆ. 22.5 45 ಆಗುತ್ತೆ. ಈ ಸ್ಕೆಚ್ ನೋಡ್ಬೋದು ನೀವು. ಇದು ಫ್ಲ್ಯಾಂಜ್ ಕಪ್ಲಿಂಗ್ನ ಸ್ಕೆಚ್ಚು. ಇದ್ರಲ್ಲಿ ಡಯಾಮೀಟ್ರನ್ನು 45 ತೊಗೊಂಡಿದ್ದೀನಿ, ಡಯಾಮೀಟ್ರ್ ಆಫ್ ಶಾಫ್ಟ್. ಇಲ್ಲಿ ನೋಡಿ 190 mm ಇದೆ ಔಟ್ರ್ ಡಯಾಮೀಟ್ರು. ಇಲ್ಲಿ 90 mm ಆಗುತ್ತೆ. ಇಲ್ಲಿ ಒಳಗಡೆ ಹೋಲ್ ಇದೆಯಲ್ಲ ಅದೆಷ್ಟು ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಬಂತು ನಮಗೆ 90 mm ಬರುತ್ತೆ ಇದು ಒಳಗಡೆ. ಓಕೆನಾ? ಸೊ ಇಷ್ಟು ಬಿಡಿಸಾಯಿತು. ಇಷ್ಟು ಬಿಡಿಸಾದ್ಮೇಲೆ ನಾವು ಇದನ್ನು ಆ್ಯಕ್ಸಿಸ್ ಆಫ್ ರಿವಲ್ಯೂಷನ್ ಮಾಡೋಣ. ಸೊ ಇದನ್ನು ತೊಗೊತಾ ಇದ್ದೀನಿ ಆ್ಯಕ್ಸಿಸ್ಸು. ರಿಟರ್ನ್ ಮಾಡಿ, ಸೊ ರಿಟರ್ನ್ ಮಾಡಿ 360 ಡಿಗ್ರಿ ಅಂತ ಕೊಡಿ. ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿ ಫಿಟ್ ಕೊಡಿ. ಇಷ್ಟು ಮಾಡಿದ್ಮೇಲೆ ನಿಮ್ಗೆ ಕಾಣುತ್ತೆ, ಹೌದಾ? ಸೊ ಫಿನಿಷ್ ಮಾಡಿ. ಫಿನಿಷ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಇದನ್ನು ರೊಟೇಟ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳೋಣ. ರೌಂಡನ್ನು ಈ ಎಡ್ಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಈ 3 ಎಡ್ಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ 5 mm ರೇಡಿಯಸ್ ಕೊಡಿ. ಓಕೆ, ಕ್ಲಿಕ್ ಮಾಡಿ ಪ್ರಿವ್ಯೂವನ್ನು ನೋಡಿ. ಇದಾದಮೇಲೆ ಏನು ಮಾಡೋಣ, ಫಿನಿಷ್ ಕೊಡಿ. ಇದಾದಮೇಲೆ ಈಗ ಕಟ್ಔಟ್ ಮಾಡಬೇಕು. ಆ ಸ್ಲಾಟನ್ನು ಕಟ್ಔಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಸ್ಲಾಟ್ ಬಿಡಿಸ್ತಾ ಇದ್ದೀನಿ. ಇದೇನು ಅಂದರೆ ಇಲ್ಲಿಂದ ಇಲ್ಲಿವರೆಗೂ 75 mm ಇರಬೇಕು. ಟೇಪರ್ ಎಷ್ಟು ಕೊಟ್ಟಿದ್ದಾನೆ, 1:100. ಅಂದರೆ 100 mm 1 mm ಕಮ್ಮಿ ಆದರೆ 75 mm ಎಷ್ಟಾಯಿತು, 47.9ನಲ್ಲಿ 0.75 mm ಹೋಗಬೇಕು, ಹೌದಾ? ಸೊ ಇದನ್ನೇ ನಾನು ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಏನಂದರೆ ನಾವೀಗ ಏನು ಮಾಡಬೇಕು, ಕಟ್ಔಟ್ ಮಾಡ್ಕೋಬೇಕು, ಹೌದಾ? ಕಟ್ಔಟ್ ಮಾಡೋಣ. ಇದನ್ನು ಫ್ರಂಟ್ ಪ್ಲೇನನ್ನು ತೊಗೊತಾ ಇದ್ದೀನಿ. ಒಂದು ಪ್ರೊಫೈಲನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಲೈನಲ್ಲಿ. ನೋಡಿ, ಇಲ್ಲಿ ಹೋಲ್ ಇದೆ, ಹೌದಾ? ಇದು ಹೋಲ್ ಯಾವುದು ಅಂತ ಹೇಳಿದ್ರೆ ಸೈಡ್ ವ್ಯೂನಲ್ಲಿ ಹೋಲ್ ಕಾಣುತ್ತೆ ನಮಗೆ. ಇಲ್ಲೂ ಅಷ್ಟೇ ಹೋಲ್ ಇದೆ. ಸೊ ಇಲ್ಲಿಂದ ಇಲ್ಲೊಂದು ಲೈನ್ ಬಿಡಿಸ್ಕೊಳ್ಳಿ, ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಲೈನ್ ಪ್ರೊಫೈಲ್ ಬಿಡಿಸ್ಕೊಳ್ಳಿ, ಆಯಿತಾ? ಸೊ ರೈಟ್ ಕ್ಲಿಕ್ ಮಾಡಿ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನನ್ನು ಕೊಡಿ. ಸ್ಮಾರ್ಟ್ ಡೈಮೆನ್ಷನ್ ಎಲ್ಲಿಂದ ಕೊಡಿ, ಇಲ್ಲಿಂದ ಮೇಲೆ ತುದಿವರೆಗೂ ಕೊಡಿ. ಎಷ್ಟಿದೆ ಅಂತ ಹೇಳಿದ್ರೆ 47.9 ಇದೆ, ಹೌದಾ? 47.9 ಕೊಟ್ಟೆ. ಅದೇ ಥರ ಇಲ್ಲಿಂದ ಮತ್ತು ಇಲ್ಲಿಗೆ ಎಷ್ಟಾಗಬೇಕು ಅಂತ ಹೇಳಿದ್ರೆ 47.9 ಮೈನಸ್ ಆಫ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, 75/100 ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟ್ರ್ ಹೊಡೀರಿ. ಸೊ ಇಷ್ಟಾಗಿದೆ. ಇದನ್ನು ಕಟ್ಔಟ್ ಮಾಡೋಣ. ರಿಟರ್ನ್ ಕೊಡ್ತೀನಿ. ಇದರಲ್ಲಿ ಸಿಮೆಟ್ರಿಕ್ ಆ್ಯಕ್ಸಿಸ್ ಎಕ್ಸ್ಟೆಂಟ್ ಅಂತ ತೊಗೊಳ್ಳಿ. ಆನ್ ಐದರ್ ಸೈಡ್ ಇದು ಎಕ್ಸ್ಟೆಂಡ್ ಆಗಬೇಕು. ಇದು 14 mm ಇದೆ, ಹೌದಾ? ಕ್ಲಿಕ್ ಮಾಡಿದ್ದೀನಿ, ಫಿನಿಷ್ ಮಾಡ್ತಾಯಿದ್ದೀನಿ. ಫಿನಿಷ್ ಮಾಡಾಯಿತು. ಸೊ ಇದನ್ನು ರೊಟೇಟ್ ಮಾಡಿ ವ್ಯೂವನ್ನು ಮಾಡಿ ನೋಡಿ. ಸೊ ಇಲ್ಲಿ ಕಾಣ್ತಾಯಿದೆ, ಹೌದಾ? ಇಲ್ಲಾಗಿದೆ. ಸೊ ಇಷ್ಟಾದಮೇಲೆ ನಾನು ಇದನ್ನು ಫಿಟ್ ಮಾಡಿದ್ದೀನಿ. ಕಂಟ್ರೋಲ್ ಆಗಬೇಕಾದ್ರೆ ಮಾಡ್ಕೊಳ್ಳಿ, ಐಸೋಮೆಟ್ರಿಕ್ ವ್ಯೂವಿಗೆ ಹೋಗುತ್ತೆ. ಸೊ ಇಷ್ಟ ಆಯಿತು ಅಂದಮೇಲೆ ನಾನೇನು ಮಾಡ್ಕೊಳ್ತೀನಿ, ಈಗ ಇನ್ನೊಂದು ಕಟ್ಔಟ್ ಮಾಡಬೇಕು. ಅದಕ್ಕೋಸ್ಕರ ಪ್ಲೇನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ತೀನಿ. ಸರ್ಕಲ್ ಇಷ್ಟದು 140 ಡೈ, ಅದು ಪಿಚ್ ಸರ್ಕಲ್ ಡೈ, ಅದು ಇಮ್ಯಾಜಿನರಿ, ಅದು ಟೆಂಪ್ರರಿ ಆಗಿರುತ್ತೆ. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ನೊಂದು ಸರ್ಕಲ್ ಡ್ರಾ ಮಾಡ್ಕೊಳ್ತೀನಿ. ಇದೇ ಲೈನಲ್ಲಿ ಮೇಲೆ ಹೋಗಲಿ. ಮೇಲೆ ಹೋದಾಗ ಇಲ್ಲೇನಾಯಿತು, ರೈಟ್ ಕ್ಲಿಕ್ ಮಾಡ್ತೀನಿ. ಎಷ್ಟು mm ಅಂದರೆ 12 mm ಡೈ ಹಾಕ್ಕೊಡ್ತೀನಿ. ಸೊ ರೈಟ್ ಕ್ಲಿಕ್ ಮಾಡಿದೆ. ಸೊ ಇದನ್ನೇನು ಮಾಡ್ತೀನಿ, ಈ ಪಿಚ್ ಸರ್ಕಲ್ ಡೈಯನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಪಿಚ್ ಸರ್ಕಲ್ ಡೈ ಇಮ್ಯಾಜಿನರಿ ಇದೆ. ಇಲ್ಲಿ 12 mm ಡೈ, ಅದು 4 ಹೋಲ್ಸ್ ಆಗಬೇಕು, ಹೌದಾ? ಸೊ 4 ಹೋಲ್ಸ್ ಅಂದರೆ ನಾನು ಫಸ್ಟ್ ಹೋಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರಿಟರ್ನ್ ಕೊಟ್ಟು ಇದನ್ನು ಥ್ರೂ ಆಲ್ ಅಂತ ಕೊಟ್ಟು ಕ್ಲಿಕ್ ಮಾಡ್ತೀನಿ, ಫಿನಿಶ್.
ಇಷ್ಟು ಫಿನಿಶ್ ಆದ ಕೂಡಲೇ ನಾವು ಇದೇನು ಮಾಡ್ಬೋದು ನೋಡಿ, ಈ ಹೋಲ್ ಏನು ಕಟ್ಔಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದೇ ಥರದ್ದು 4 ಬರಬೇಕು ನಮಗೆ. ಸೊ 4 ಬರೋದನ್ನು ಇಂಡಿವಿಜುವಲಿ ಮಾಡ್ಕೋಬೋದು, ಅಥವಾ ಒಂದು ಆಪ್ಷನ್ ಇದೆ ಇಲ್ಲಿ ಏನಂತ ಹೇಳಿದ್ರೆ ಪ್ಯಾಟರ್ನ್ ಅಂತ ಇದೆ. ಪ್ಯಾಟರ್ನಲ್ಲಿ ಏನಿದೆ ಇದು ಈ ಪ್ಯಾಟರ್ನು ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಕಟ್ಔಟು ಇದು ಎಲ್ಲ ಒಂದೇ. ನಾನು ಇಲ್ಲೇ ಕ್ಲಿಕ್ ಮಾಡ್ಕೊಳ್ತೀನಿ, ಈ ಪ್ಯಾಟರ್ನನ್ನು ಓಕೆ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದು ಸ್ಮಾರ್ಟ್ ಅಂತ ಮಾಡ್ಕೊಳ್ಳಿ. ಸ್ಮಾರ್ಟಲ್ಲಿ ಕ್ಲಿಕ್ ಆನ್ ಎ ಪ್ಲೇನಾರ್ ಫೇಸ್ ಅಂತ ಕೇಳ್ತಾ ಇದೆ. ಈ ಪ್ಲೇನ್ ಫೇಸ್ ಮೇಲೆ ನಾನು ಪ್ಯಾಟರ್ನ್ ಮಾಡಬೇಕು ನೋಡಿ. ಇಲ್ಲಿ ಸರ್ಕ್ಯುಲರ್ ಬರ್ಬೋದು, ರೆಕ್ಟ್ಯಾಂಗಲ್. ನೀವು ರೆಕ್ಟ್ಯಾಂಗಲ್ ಬಂದಿದ್ದರೆ ಸರ್ಕ್ಯುಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೇಳ್ತಾ ಇದೆ ಇದು ಕ್ಲಿಕ್ ಫಾರ್ ದ ಸೆಂಟರ್ ಪಾಯಿಂಟ್ ಆಫ್ ದ ಆರ್ಕ್ ಕೇಳ್ತಾ ಇದೆ. ಇದು ಸೆಂಟರ್ ಪಾಯಿಂಟ್ ಆಫ್ ಆರ್ಕ್. ಆಮೇಲೆ ಕ್ಲಿಕ್ ಫಾರ್ ದ ಸ್ಟಾರ್ಟ್ ಪಾಯಿಂಟ್ ಆಫ್ ದ ಆರ್ಕ್ ಅಂತ ಕೇಳ್ತಿದೆ. ಹೌದಾ, ಇಷ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ್ಯರೋ ನೋಡಿ, ಈ ಕಡೆ ಹೋದರೆ ಇಲ್ಲಿ ಆ್ಯರೋ ಬರುತ್ತೆ. ಇಲ್ಲಿ ನೋಡಿ, ಇದು ಆ್ಯರೋ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ರಿಟರ್ನ್ ಕೊಡಿ. ಸೊ ರೆಡಿಯಾಗಿದೆ. ಹೌದಾ, ಫಿನಿಶ್ ಕೊಡಿ. ಫಿನಿಶ್ ಕೊಟ್ಟಾದ್ಮೇಲೆ ಇದನ್ನು ನಾವೇನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಇಲ್ಲಿ ಏನು ಮಾಡ್ಕೋಬೇಕು ಈಗ ನಾವು ಕಂಟ್ರೋಲ್ ಐ ಮಾಡ್ಕೊಳ್ಳೋಣ. ಕಂಟ್ರೋಲ್ ಐ ಮಾಡಿದ್ದೀವಿ. ಇದಕ್ಕೆ ಟೂಲ್ಸ್, ಮಟೀರಿಯಲ್ ಟೇಬಲ್ಗೆ ಹೋಗಿ ಶಾಫ್ಟ್. ಹೌದಾ, ಇದನ್ನು ಫ್ಲ್ಯಾಂಜ್ ಅಂತ ಕೊಡ್ತೀನಿ. ಸರಿ, ಇದು ಮಟೀರಿಯಲ್ ಯಾವುದು ಅಂತ ಹೇಳಿದ್ರೆ ಕ್ಯಾಸ್ಟ್ ಐರನ್ ಇದೆ. ಅಪ್ಲೈ ಟು ಮಾಡೆಲ್ ಅಂತ ಕೊಡ್ತೀನಿ. ಅಪ್ಲೈ ಟು ಮಾಡೆಲ್ ಕೊಟ್ಟು ಈಗ ನೆಕ್ಸ್ಟ್ ಸೇವ್ಗೆ ಹೋಗ್ತೀನಿ. ಸೇವ್ ಮಾಡುವಾಗ ನೀವು ಆಲ್ರೆಡಿ ಮಾಡಿಕೊಂಡು ಇರಬೇಕು ಫೋಲ್ಡರ್ನ. ಇಲ್ಲಿ ಡೆಸ್ಕ್ಟಾಪಲ್ಲಿ ಮಾಡಿಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಡೆಸ್ಕ್ಟಾಪಲ್ಲಿ ಫ್ಲ್ಯಾಂಜ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇದರಲ್ಲಿ ಫ್ಲ್ಯಾಂಜನ್ನು ರೆಡಿ ಮಾಡ್ಕೊಂಡಿದ್ದೀನಿ, FLANGE. ಹೌದಾ, ಸೇವ್ ಮಾಡ್ಕೊಳ್ತೀನಿ. ಕಂಟ್ರೋಲ್ ಐ ಮಾಡಿ ಸೇವ್ ಮಾಡಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸಾಲಿಡ್ ಮಾಡ್ಕೊಳ್ತೀನಿ. ಶಾಫ್ಟನ್ನು ಬಿಡಿಸ್ಕೊಳ್ತೀನಿ. ಏನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಶಾಫ್ಟನ್ನು ಬಿಡಿಸ್ಕೊಳ್ಳೋಣ. ಶಾಫ್ಟ್ ಬಿಡಿಸ್ಕೊಳ್ಳೋದು ಪ್ರೊಟ್ರೂಷನ್ ರೈಟ್ ಪ್ಲೇನ್ ತೊಗೊಳ್ಳಿ. ಸರ್ಕಲ್ ಡಯಾಮೀಟ್ರ್ 45 ಡ್ರಾ ಮಾಡ್ಕೊಳ್ಳಿ. ಸರ್ಕಲ್ ತೊಗೊಳ್ಳಿ, ಸರ್ಕಲ್ ಡಯಾಮೀಟ್ರ್ 45 ತೊಗೊಳ್ಳಿ. ಇದು ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ ಇದನ್ನು ರಿಟರ್ನ್ ಕೊಟ್ಕೊಳ್ಳಿ. ರಿಟರ್ನ್ ಅದು ಶಾಫ್ಟ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 120 mm ಲೆಂತ್ ಮಾಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಂಟ್ರೋಲ್ ಐ ಮಾಡಿ ಕಂಟ್ರೋಲ್ ಐ ಮಾಡಿದರೆ ಈಗ ಇಲ್ಲಿ ಕಟ್ಔಟ್ ಮಾಡ್ಕೊಳ್ಳೋಣ. ಯಾವ ಕಟ್ಔಟ್ ಅಂತ ಹೇಳಿದ್ರೆ ನಮಗೆ ಕೀವೇ ಮಾಡಬೇಕಲ್ವಾ. ಇಲ್ಲೊಂದು ರೆಕ್ಟ್ಯಾಂಗಲ್ ಕಮಾಂಡ್ ತೊಗೊಂಡು ಇಲ್ಲನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಕೆಳಗಡೆ ತನ್ನಿ. ಇದಾದಮೇಲೆ ಸ್ಮಾರ್ಟ್ ಡೈಮೆನ್ಷನಿಗೆ ಹೋಗಿ, ಸ್ಮಾರ್ಟ್ ಡೈಮೆನ್ಷನ್ಗಿಂತ ಪೂರ್ವದಲ್ಲಿ ಕನೆಕ್ಟ್ ಇದೆ, ಕನೆಕ್ಟ್ ಮಾಡ್ಕೊಳ್ಳಿ. ಈ ಲೈನನ್ನು ಮಧ್ಯದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ಸೆಂಟರ್ ಆಕ್ಸಸ್ಸಿಗೆ. ಸ್ಮಾರ್ಟ್ ಡೈಮೆನ್ಷನ್ದಲ್ಲಿ ಇದನ್ನು 14 mm ಅಂತ ಕೊಡಿ. ಹೌದಾ, ವಿಡ್ತ್ ಆಫ್ ಕೀ 14 mm ಇದೆ. ಅದಾದಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಅಂತ ತೊಗೊಳ್ಳಿ. ಈ ಡಿಸ್ಟೆನ್ಸ್ ಬಿಟ್ವೀನಲ್ಲಿ ಈ ಲೈನ್ ಇದೆ ಅಲ್ವಾ, ಇದನ್ನು ಫಸ್ಟ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 39.5 ಇದೆ. ಓಕೆನಾ. ಇದನ್ನು ರಿಟರ್ನ್ ಕೊಡಿ. ಇದು ಕಟ್ಔಟ್ ಲೆಂತ್ ಎಷ್ಟಿರಬೇಕು ಅಂತ ಹೇಳಿದರೆ 90 mm ಕೊಡಿ. ಕ್ಲಿಕ್ ಮಾಡ್ಕೊಳ್ಳಿ, ಫಿನಿಶ್ ಕೊಡಿ. ಅದಾದಮೇಲೆ ಇದನ್ನು ರೌಂಡ್ ಮಾಡಿ, ರೌಂಡ್. ಸೊ ರೌಂಡನ್ನು ಇಲ್ಲಿ ಕ್ಲಿಕ್ ಮಾಡಿ 5 mm ರೇಡಿಯಸ್ ಕೊಡಿ ರೌಂಡಿಗೆ. ಅದೇ ಥರ ಇಲ್ಲಿ ಚಾಂಫರ್ ಮಾಡ್ಕೊಳ್ಳಿ. ಚಾಂಫರ್ ಇದೆ. ಇದು 1 ಮಿನಿಟ್, ಇದು ರೌಂಡ್ ಆಗಿಲ್ಲ. ಚಾಂಫರ್ ಮಾಡ್ಕೊಳ್ಳಿ, 2 mm ಚಾಂಫರ್ ಕೊಡಿ. ಓಕೆ ಕೊಡಿ. ಹೌದಾ, ಫಿನಿಶ್ ಕೊಡಿ. ಇಲ್ಲಿ ರೌಂಡ್ ಆಗಿಲ್ಲ ಅನಿಸುತ್ತೆ, ರೌಂಡ್ ಮಾಡಿ ಈ ಎಡ್ಜನ್ನು ರೌಂಡ್ ಮಾಡಿ 5 mm ಕೊಟ್ಟು ಓಕೆ ಕೊಟ್ಟು ಪ್ರಿವ್ಯೂ ನೋಡಿದ ಮೇಲೆ ಸರಿಯಾಗುತ್ತೆ ಅದು. ಫಿನಿಶ್ ಕೊಡಿ. ಸರಿನಾ. ಸೊ ಇದನ್ನು ಕಂಟ್ರೋಲ್ ಐ ಮಾಡ್ಕೊಳ್ಳಿ. ಟೂಲ್ಸ್ಗೆ ಹೋಗಿ ಇದೊಂದು ರೆಡಿಯಾಗಿದೆ. ಮಟೀರಿಯಲ್ ಟೇಬಲ್ನಲ್ಲಿ FE410W ಅಂತ ಇದೆ. ಅಪ್ಲೈ ಟು ಮಾಡೆಲ್ ಮಾಡಿ ಇದನ್ನು ಕಂಟ್ರೋಲ್ ಐ ಮಾಡಿ ಸೇವ್ ಮಾಡಿ. ಸೊ ಸಮರಿ ಒಳಗಡೆ ಏನು ಕೊಡಿ, ಶಾಫ್ಟ್ ಅಂತ ಕೊಟ್ಕೊಳ್ಳಿ. ಸರಿನಾ. ಮತ್ತು ಎಲ್ಲಿ ಸೇವ್ ಮಾಡ್ತೀರಾ, ಹಳೆ ಫೋಲ್ಡರ್ ಇದೆಯಲ್ಲ ಅದರಲ್ಲಿ ಸೇವ್ ಮಾಡ್ಕೊಳ್ಳಿ. ಇದು ಯಾವುದು, ಶಾಫ್ಟ್ ಅಂತ ಇದೆ. ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಶಾಫ್ಟ್ ಆಗಿದೆ. ಟೇಪರ್ ಕೀ ಮಾಡ್ಕೊಳ್ಳೋಣ. ಟೇಪರ್ ಕೀಯನ್ನು ಮಾಡೋದಾದರೆ ಫ್ರಂಟ್ ಪ್ಲೇನಲ್ಲಿ ಪ್ರೊಟ್ರೂಷನ್ ಮಾಡ್ಕೊಳ್ಳೋಣ. ಪ್ರೊಟ್ರೂಷನ್ ಫ್ರಂಟ್ ಪ್ಲೇನಲ್ಲಿ ಮಾಡ್ಕೋಬೇಕು. ಈಗ ಸೀದಾ ಲೈನ್ ಡ್ರಾ ಮಾಡ್ಕೋಬೇಕು. 8 mm ಲೈನನ್ನು ಡ್ರಾ ಮಾಡ್ಕೋಬೇಕು. ಕೀ ಬಿಡಿಸೋದಲ್ವಾ, ಇಲ್ಲಿಂದ ಈ ಲೈನಿಗೆ ಕ್ಲಿಕ್ ಮಾಡಿ ಇಲ್ಲಿ ಎಂಡ್ ಮಾಡಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಈ ಲೈನನ್ನು ಕನೆಕ್ಟ್ ಮಾಡಿ. ಇದಾದಮೇಲೆ ಸ್ಮಾರ್ಟ್ ಡೈಮೆನ್ಷನ್ದಲ್ಲಿ ಇಲ್ಲಿಂದ ಈ ತುದಿಯನ್ನು ಕೊಡಿ. ಎಷ್ಟಿದೆ ಅಂತ ಹೇಳಿದ್ರೆ ಅದೇ ಥರ 9 ಒಂದು ಕಡೆ ಇದೆ, ಈ ಕಡೆ 9 ಬರುತ್ತೆ. ಇಲ್ಲಿ
0.8 ಮೈನಸ್ ಮಾಡಬೇಕು. ಅದಕ್ಕೆ ಎಷ್ಟು ಕೊಡಿ ಅಂದರೆ 8.20 ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಇದು ಸ್ಮಾರ್ಟ್ ಡೈಮೆನ್ಷನ್ ಕೊಡಿ 9 mm ಕೊಟ್ಟಿದ್ದೀನಿ. ಸರಿನಾ? ಇದನ್ನು ರಿಟರ್ನ್ ಮಾಡಿ. ಸೊ ಇದನ್ನು ರಿಟರ್ನ್ ಮಾಡ್ಕೊಳ್ಳುವಾಗ ಸಿಮೆಟ್ರಿಕ್ ಎಕ್ಸ್ಟೆಂಟಲ್ಲೇ ರಿಟರ್ನ್ ಮಾಡಬೇಕು. 14 mm ಫಿನಿಷ್ ಮಾಡಿ ಕಂಟ್ರೋಲ್ ಐ ಮಾಡ್ಕೊಳ್ಳಿ. ಕಂಟ್ರೋಲ್ ಐ ಮಾಡಿ ಇದಕ್ಕೆ ಟೂಲ್ಸ್ ಮಟೀರಿಯಲ್ ಟೇಬಲಿಗೆ ಹೋಗಿ ಏನು ಮಾಡ್ಕೊಳ್ಳೋದು ಈಗ FE410W ಅಂತ ಮಾಡ್ತೀನಿ. ಅಪ್ಲೈ ಟು ಮಾಡೆಲ್ ಅಂತ ಕೊಟ್ಟೆ, ಹೌದಾ? ಕೀಯನ್ನು ಹಾಕಿದ್ದೀನಿ, ಕೀ ಮಾಡಾಯಿತು. ಸೇವಿಗೆ ಹೋಗೋಣ. ಸೇವನ್ನು ಸಮರಿ ಒಳಗಡೆ ಕೀ ಅಂತ ಕೊಡಿ ಮತ್ತು ಪುನಃ ಕೀ ಅಂತ ಸೇವ್ ಮಾಡ್ಕೊಳ್ಳಿ. ಆಯಿತಾ? ಸೊ ಕಂಟ್ರೋಲ್ ಐ ಮಾಡಿದ್ದಿದೆ, ಕಂಟ್ರೋಲ್ ಐ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ, ಎಸ್ ಕೊಡಿ. ಓಕೆ, ಸೊ ಈಗ ಕೀ ಆಯಿತು, ಟೇಪರ್ ಕೀ ಮಾಡಾಗಿದೆ. ಸೊ ಟೇಪರ್ ಕೀ ಆದಮೇಲೆ ಹೆಕ್ಸಾಗೋನಲ್ ಬೋಲ್ಟನ್ನು ಒಂದು ಬಿಡಿಸೋಣ. ಹೆಕ್ಸಾಗೋನಲ್ ಬೋಲ್ಟ್ ಮಫ್ ಕಪ್ಲಿಂಗಲ್ಲಿ ಇದ್ದಂಗೆ ರೈಟ್ ಪ್ಲೇನ್ ತೊಗೊಳ್ಳಿ. ಇದರ ಡಯಾಮೀಟ್ರನ್ನು ನಾವು 24 mm ತೊಗೋಬೇಕು. ಕ್ಲಿಕ್ ಮಾಡಿ 24 mm ಒಂದಾಯಿತು, ಇದಾಗಿದೆ, ಹೌದಾ? ಇನ್ನೊಂದು ಮಾಡ್ಕೊಳ್ಳಿ. ಇದೊಂದು ಇಲ್ಲಿ 24 mm ಬಿಡಿಸ್ಕೋಬೇಕು. 2 ಸಲ ಮಾಡ್ದಂಗೆ ಆಯ್ತು ಇದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಥರ ಕಂಟಿನ್ಯೂಸ್ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ, ಆಮೇಲೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಲೈನನ್ನು ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಕ್ಸಿಟ್ ಆಗುವಾಗ ಇಲ್ಲಿ ಒಂದು ಈ ಬೆಂಕಿ ಕಡ್ಡಿ ಮ್ಯಾಸ್ಟಿಕ್ ಥರ ಒಂದು ಸಿಂಬಲ್ ಕಾಣುತ್ತೆ ನಿಮಗೆ. ಅಲ್ಲಿವರೆಗೂ ಗಡಿಬಿಡಿ ಮಾಡಬಾರ್ದು. ನಿಧಾನವಾಗಿ ಮೂವ್ ಮಾಡಿ, ಅಲ್ಲಿ ಬರುತ್ತೆ ಸಿಂಬಲ್. ಇದಲ್ಲ, ಈ ಸಿಂಬಲ್ ಬಂತಲ್ವ, ಕ್ಲಿಕ್ ಮಾಡಿ. ಆಮೇಲೆ ಈ ಸೆಲೆಕ್ಟ್ ಟೂಲ್ ತೊಗೊಂಡು ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿ ರಿಟರ್ನಿಗೆ ಹೋಗಿ. ರಿಟರ್ನಿಗೆ ಹೋದಾಗ ಇದು ಎಷ್ಟು 8 mm ಕೊಟ್ಕೊಳ್ಳಿ. 8 mm ಥಿಕ್ನೆಸ್ ಇದೆ. ಈ ಸೈಡ್ ಕ್ಲಿಕ್ ಮಾಡ್ಕೊಳ್ಳಿ, ಫಿನಿಶ್ ಕೊಡಿ. ಈಗ ಪ್ರೊಟ್ರೂಷನ್ ಮಾಡೋಣ. ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಡಯಾಮೀಟ್ರ್ ತೊಗೋಬೇಕು. ಸರ್ಕಲ್ ಡಯಾಮೀಟ್ರ್ 12 mm ಇದೆ, ಹೌದಾ? ಇದು ಬೋಲ್ಟ್ನ ಡಯಾಮೀಟ್ರ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ 12 mm ಇದೆ. ಇನ್ನು ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ, ಪ್ರೊಟ್ರೂಷನ್ ಮಾಡ್ಕೊಳ್ಳಿ. ಸೊ ಈ ಸೈಡಲ್ಲಿ ಎಷ್ಟು ಲೆಂತ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ 1 minute. ಇದು ಲೆಂತನ್ನು 34 + 18 ಅಂದರೆ 52 mm ಡಿಸ್ಟೆನ್ಸ್. ಯಾಕಂದರೆ 34 ಅಂತ ಆಮೇಲೆ ಹೇಳ್ತೀನಿ. ಫಿನಿಶ್ ಕೊಟ್ಕೊಳ್ಳಿ. ಫಿನಿಶ್ ಕೊಟ್ಟಾದಮೇಲೆ ಈಗ ರಿವಾಲ್ಡ್ ಕಟ್ಔಟನ್ನು ಮಾಡ್ಕೊಳ್ಳೋಣ. ರಿವಾಲ್ಡ್ ಕಟ್ಔಟನ್ನು ಆಪ್ಷನ್ ಇದೆ. ರಿವಾಲ್ಡ್ ಕಟ್ಔಟಲ್ಲಿ ಟಾಪ್ ಲೆಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡ್ರೆ ರೈಟ್ ಕ್ಲಿಕ್ ಮಾಡಿ, ಇಲ್ಲೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈ ಲೈನ್ ಡ್ರಾ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಇದಾದಮೇಲೆ ಸ್ಮಾರ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅಲ್ಲ, ಆ್ಯಂಗಲ್ ಬಿಟ್ವೀನ್ ಕೊಡಿ. ಇಲ್ಲಿಂದ ಬಾಟಮು, ಇಲ್ಲೊಂದು ಬಾಟಮನ್ನು ಕ್ಲಿಕ್ ಮಾಡಿಕೊಂಡು 30 ಡಿಗ್ರಿ ಕೊಡಿ. ಓಕೆನಾ? ಇದು ಆ್ಯಕ್ಸಿಸ್ ಆಫ್ ರೆವಲ್ಯೂಷನ್. ಈ ಆ್ಯಕ್ಸಿಸನ್ನು ಕ್ಲಿಕ್ ಮಾಡಿ. ಇದಾದಮೇಲೆ ರಿಟರ್ನ್ ಕೊಡಿ. ಸೊ ಹೊರಗಡೆ ಕ್ಲಿಕ್ ಮಾಡ್ಕೊಳ್ಳಿ, 360 ಡಿಗ್ರಿ ಆ್ಯಂಗಲ್ ಕೊಡಿ. ಕ್ಲಿಕ್ ಮಾಡಿದ್ದೀನಿ. ಸೊ ಇದು ರಿವಾಲ್ವ್ ಮಾಡಿ ರೊಟೇಟ್ ಮಾಡಿ ತೋರಿಸ್ತೀನಿ ನೋಡಿ. ಇದು ರೆಡಿಯಾಗಿದೆ. ಸೊ ಇದನ್ನು ಕಂಟ್ರೋಲ್ ಐ ಮಾಡ್ಕೊಳ್ಳಿ. ಕಂಟ್ರೋಲ್ ಐ ಮಾಡಾಯಿತು, ಫಿನಿಶ್ ಮಾಡಿ. ಇದಾದಮೇಲೆ ಇಲ್ಲಿ ಚಾಂಫರ್ ಮಾಡಬೇಕಾಗತ್ತೆ. ಚಾಂಫರ್ ಮಾಡೋಣ. ಇದನ್ನು ಚಾಂಫರ್ ಮಾಡಿ. ಚಾಂಫರ್ ಎಷ್ಟು ಅಂತ ಹೇಳಿದ್ರೆ 1.2 ಇದೆ. ಅದು ಸ್ಕೆಚಲ್ಲಿ ಕೊಟ್ಟಿದ್ದಾನೆ. ಫಿನಿಶ್ ಮಾಡಿ. ಚಾಂಫರ್ ಆದಮೇಲೆ ನಾವೀಗ ಏನು ಮಾಡೋಣ, ಥ್ರೆಡ್ ಮಾಡೋಣ. ಥ್ರೆಡ್ಡಿಗೆ ಕೇಳ್ತಾ ಇದೆ, ಓಕೆ ಕೊಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಂಡ್ ಕೇಳ್ತಾಯಿದೆ, ಇಲ್ಲೊಂದು ಕ್ಲಿಕ್ ಮಾಡಿ. ಫಿನಿಶ್ ಕೇಳ್ತಾಯಿದೆ. ನಾವು ಥ್ರೆಡ್ ಲೆಂತನ್ನು ಫೈನೈಟ್ ವ್ಯಾಲ್ಯೂನ ತೊಗೊಳ್ಳೋಣ. ಎಷ್ಟು ಅಂತ ಹೇಳಿದ್ರೆ 34 mm ತೊಗೊಳ್ಳಿ. ಇದು ಟೈಪ್ ಯಾವುದು, M12. ಓಕೆ, ಫಿನಿಶ್ ಮಾಡಿ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಳ್ಬೇಕೀಗ. ಅದಕ್ಕಿಂತ ಮೊದಲು ಟೂಲ್ಸಿಗೆ ಹೋಗಿ ಮಟೀರಿಯಲ್ ಟೇಬಲ್ಗೆ ಹೋಗಿ ಇದನ್ನೇನು ಮಾಡೋಣ, FE410W ಅಪ್ಲೈ ಟು ಮಾಡೆಲ್ ಅಂತ ಕೊಡಿ. ಇದಾದಮೇಲೆ ಏನು ಬರುತ್ತೆ ಅಂತ ಹೇಳಿದ್ರೆ ಕಂಟ್ರೋಲ್ ಐ ಮಾಡಿದ್ದೀವಿ. ಸೇವ್ಗೆ ಹೋಗಿ ಇದು ಬೋಲ್ಟ್ ಅಂತ ಕೊಡಿ. ಬೋಲ್ಟ್ ಅಂತ ಕೊಡಿ. ಇದು ಅಷ್ಟೇ, ಬೋಲ್ಟ್ ಅಂತ ಕೊಡಿ. ಅದೇ ಫೋಲ್ಡರಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಾದಮೇಲೆ ಇಷ್ಟನ್ನು ಕ್ಲೋಸ್ ಮಾಡಿ ಮತ್ತೆ ಸಾಲಿಡ್ ಪಾರ್ಟಿಗೆ ಹೋಗಿ.
ಸಾಲಿಡ್ ಪಾರ್ಟಲ್ಲಿ ಮತ್ತು ಪುನಃ ಪ್ರೊಟ್ರೂಷನ್ ರೈಟ್ ಪ್ಲೇನ್ ತೊಗೊಂಡು ಒಂದು ನಟ್ಟನ್ನು ಬಿಡಿಸ್ಬೇಕೀಗ. ನಾವೀಗ ಏನು ಬಿಡಿಸೋಣ, ನಟ್ಟನ್ನು ಬಿಡಿಸೋಣ. ಸರ್ಕಲ್ ಕಮಾಂಡ್ ತೊಗೊಳ್ಳಿ. ನಟ್ನ ಡಯಾಮೀಟ್ರು 24 mm ಇರ್ತದೆ ಅದು. ಇಲ್ಲೊಂದು ಸರ್ಕಲ್ ಇದೆ, ಇದು ಕ್ಲಿಕ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿದ್ದರೆ 3 ಸರ್ಕಲ್ನ ಕಂಟಿನ್ಯೂಸ್ ಆಗಿ ಬಿಡಿಸ್ಕೋಬೋದು. ಇದನ್ನು ಝೂಮ್ ಮಾಡಿದ್ದೀನಿ. ಈಗ ಪುನಃ ಲೈನ್ ಕಮಾಂಡ್ ತೊಗೊಳ್ಳಿ. ಲೈನ್ ಕಮಾಂಡ್ ಇದ್ರ ಮೇಲಿಂದ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಇಲ್ಲೊಂದು, ಇಲ್ಲಿ ಇಲ್ಲಿ ಇದನ್ನು ಮೂವ್ ಮಾಡಿ. ಮ್ಯಾಸ್ಟಿಕ್ನಂತ ಒಂದು ಸಿಂಬಲ್ ಬರುತ್ತೆ. ಮ್ಯಾಸ್ಟಿಕ್ನಂತ ಸಿಂಬಲ್ ಬರಬೇಕು, ಅಲ್ಲಿವರೆಗೂ ನೀವು ಕ್ಲಿಕ್ ಮಾಡಬಾರ್ದು. ಅಲ್ಲಿವರೆಗೂ ಕ್ಲಿಕ್ ಮಾಡಬಾರ್ದು. ಇಲ್ಲಿ ನೋಡಿ ಬಂತು ಮ್ಯಾಸ್ಟಿಕ್ ಸಿಂಬಲ್. ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡಿ. ಇದನ್ನು ಡಿಲೀಟ್ ಮಾಡಿ. ಸರ್ಕಲ್ಸನ್ನು ಡಿಲೀಟ್ ಮಾಡ್ಕೊಳ್ಳಿ. ರಿಟರ್ನ್ ಮಾಡಿ. ರಿಟರ್ನ್ ಮಾಡುವಾಗ ಇದ್ರದ್ದು ಥಿಕ್ನೆಸ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ 10 mm ಕೊಟ್ಟಿದ್ದೀನಿ. ಓಕೆ, ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಫಿನಿಶ್ ಮಾಡಿದೆ. ಈಗ ಮತ್ತೆ ರಿವಾಲ್ಡ್ ಕಟ್ಔಟ್ ಅಂತ ತೊಗೋಬೇಕು. ಅದಕ್ಕೆ ಟಾಪ್ ಲೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ರೈಟ್ ಕ್ಲಿಕ್ ಮಾಡಿ ಝೂಮನ್ನು ತೆಗೀರಿ. ಈಗ ಲೈನನ್ನು ಡ್ರಾ ಮಾಡ್ಕೋಬೇಕು. ಹೌದಾ, ಈ ಲೈನನ್ನು ಡ್ರಾ ಮಾಡಿದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಗಲ್ ಬಿಟ್ವೀನ್ ಅಂತ ಕೊಡಿ. ಆ್ಯಂಗಲ್ ಬಿಟ್ವೀನ್ ಈ ಬಾಟಮಿಂದ ಇಲ್ಲಿಂದ ಇದಕ್ಕೆ 30 ಡಿಗ್ರಿ ಇರಬೇಕು. ಹೌದಾ, ಸೊ 30 ಡಿಗ್ರಿ ಇದೆ. ಆ್ಯಕ್ಸಿಸ್ ಆಫ್ ರೆವಲ್ಯೂಷನ್ ಕ್ಲಿಕ್ ಮಾಡಿ ರಿಟರ್ನ್ ಮಾಡ್ಕೊಳ್ಳಿ. ಸೊ ಹೊರಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಹೊರಗಡೆ ಕ್ಲಿಕ್ ಮಾಡಿ 1 ಮಿನಿಟ್. ಇದು ಹೊರಗಡೆ ಕ್ಲಿಕ್ ಮಾಡಿದಾಗ ಅದರದ್ದು ಇಲ್ಲಿ ಆ್ಯಂಗಲನ್ನು ಎಡಿಟ್ ಡೆಫಿನಿಷನ್ಗೆ ಹೋಗಿ ಕೊಡ್ತೀನಿ ನಾನು. ಈ ಫೀಚರನ್ನು ಇನ್ನು ಕ್ಲಿಕ್ ಮಾಡಿಕೊಂಡು 360 ಡಿಗ್ರಿ ಅಂತ ಎಡಿಟ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸೊ ಎಷ್ಟು ಅಂತ ಹೇಳಿದ್ರೆ ಇದು 360 ಡಿಗ್ರಿ. ಓಕೆ, ಫಿನಿಶ್ ಕೊಡಿ. ಫಿನಿಶ್ ಬಂತು. ಹೌದಾ, ಇದಾಗಿದೆಯಾ? ಇಲ್ಲ, 1 ಮಿನಿಟ್. ಇದನ್ನು ಆಗಿದೆ. ಸೊ ಇಷ್ಟಾದಮೇಲೆ ಇದನ್ನು ಟೂಲ್ಸ್ ಇದಾಯಿತು. ಇದನ್ನು ಟೂಲ್ಸ್ ಮಾಡೋದಲ್ಲ, ಇದು ಫಸ್ಟ್ ಈಗ ನಟ್ ಆಗಿದೆ. ಹೌದಾ, ಈ ನಟ್ಟಿಗೆ ನಾವೇನು ಮಾಡಬೇಕೀಗ, ಹೋಲ್ ಮಾಡಿ ಕಟ್ಔಟ್ ಮಾಡಿ ಆಮೇಲೆ ಥ್ರೆಡ್ ಹಾಕ್ಬೋದು. ಅಥವಾ ಡೈರೆಕ್ಟಾಗಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಹೋಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫೇಸ್ ಕೇಳ್ತಾ ಇದೆ ಇದು. ಅದಕ್ಕಿಂತ ಮೊದಲು ಇಲ್ಲಿ ಹೋಲ್ ಆಪ್ಷನ್ಗೆ ಹೋಗಿ ಇಲ್ಲಿ ಥ್ರೆಡ್ ಅಂತ ತೊಗೊಳ್ಳಿ. ಥ್ರೆಡೆಡ್ ಅಂತ ತೊಗೊಂಡು ಇದು ಹೋಲ್ ಎಷ್ಟಾಗಬೇಕು ಅಂತ ಹೇಳಿದ್ರೆ 12 mm ಆಗಬೇಕು. ಹೌದಾ, 12 mm ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ. ಸೊ ಈ ಫೇಸ್ ಸೆಲೆಕ್ಟ್ ಮಾಡಿ 12 mm ಹೋಲ್ ವಿತ್ ಥ್ರೆಡ್ ರೆಡಿ ಆಗುತ್ತೆ. ರಿಟರ್ನ್ ಕೊಡಿ. ರಿಟರ್ನ್ ಕೊಟ್ಟರೆ ಇಲ್ಲಿ ಕ್ಲಿಕ್ ಮಾಡಿ ಫಿನಿಶ್. ಕಂಟ್ರೋಲ್ ಐ ಮಾಡ್ಕೊಳ್ತೀನಿ. ಸೊ ಕಂಟ್ರೋಲ್ ಐ ಮಾಡಿದ್ದೀನಿ. ಇದರಲ್ಲಿ ಟೂಲ್ಸ್ಗೆ ಹೋಗಿ ಮಟೀರಿಯಲ್ ಟೇಬಲ್ಗೆ ಹೋಗಿ ಏನು ನಟ್ ಅಂತ ಕೊಡಿ. ನಟ್ ಅಂತ ಕೊಟ್ಟು ಅಪ್ಲೈ ಟು ಮಾಡೆಲ್ ಅಂತ ಕೊಟ್ಟಿದ್ದೀನಿ. ಸೇವ್ಗೆ ಹೋಗಿ ಸೇವ್ ಸಮರಿ ಒಳಗಡೆ ನಟ್ ಅಂತ ಕೊಡಿ. ಓಕೆ ಮಾಡಿ. ಇದನ್ನು ನಟ್ ಅಂತ ಕೊಡಿ. ಸೇವ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕು, ಅಸೆಂಬ್ಲಿಗೆ ಹೋಗಬೇಕು. ಅಸೆಂಬ್ಲಿ ಮಾಡುವಾಗ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ. ಶಾಫ್ಟ್ ಡಯ ಇದ್ರದ್ದು 14 mm ಬಿಡ್ತಿದೆ. ಶಾಫ್ಟಲ್ಲಿ ಕೀವೆ ಸ್ಲಾಟ್ ಮಾಡಿರುವಂಥದ್ದು. ಅದಾದಮೇಲೆ ಇಲ್ಲಿ ನೋಡಿ ಬೋಲ್ಟ್ ಮಾಡಿದ್ದೀನಿ. ಇದು 8 mm ಥಿಕ್ನೆಸ್ಸು. ನಟ್ಟನ್ನ ಹೈಟ್ ಎಷ್ಟಿದೆ ಅಂತ ಹೇಳಿದ್ರೆ 10 mm ಇದೆ. ಇಲ್ಲಿ 18 mm ಥ್ರೆಡ್ ಲೆಂತು. ಇಲ್ಲಿ 34 mm ಥ್ರೆಡ್ ಇಲ್ಲ. ಶ್ಯಾಂಕ್ ಆಫ್ ದ ಬೋಲ್ಟ್ ಟೋಟಲ್ ಸೇರಿಸಿದೆ 34 + 18 ಎಷ್ಟು 52 ಆಗುತ್ತೆ. ಇದೆಲ್ಲ ಆದಮೇಲೆ ಅಸೆಂಬ್ಲಿಗೆ ಹೋಗೋಣ. ಅಸೆಂಬ್ಲಿ ಪಾತ್ ಫೈಂಡರ್ನಲ್ಲಿ ಏನೂ ಇಲ್ಲ. ಹೌದಾ, ಇದು ಪಾರ್ಟ್ಸ್ ಲೈಬ್ರರಿಗೆ ಹೋಗಿ ಇದು ಫಸ್ಟ್ ಫೋಲ್ಡರ್ ಯಾವುದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್, ಆಮೇಲೆ ಫ್ಲ್ಯಾಂಜ್ ಅಂತ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಫಸ್ಟು ಯಾವುದಿದೆ ಅಂತ ಹೇಳಿದ್ರೆ ಶಾಫ್ಟ್ ತೊಗೊಳ್ಳೋಣ. ಶಾಫ್ಟನ್ನು ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಈ ಪ್ಲೇನ್ಗಳನ್ನು ಹೈಡ್ ಮಾಡ್ಕೊಳ್ಳಿ. ಇನ್ನೊಂದು ಟಾಪ್ ಪ್ಲೇನನ್ನು ಹೈಡ್ ಮಾಡ್ಕೊಳ್ಳಿ. ನಮಗದು ಅವಶ್ಯಕತೆ ಇಲ್ಲ. ಈಗ ಕೀ ತೊಗೊಳ್ಳಿ. ಕೀಯನ್ನು ಡ್ರ್ಯಾಗ್ ಮಾಡಿ ಒಳಗಡೆ ತನ್ನಿ. ಇದನ್ನು ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕೀಯನ್ನು ಬಿಡಿಸ್ಕೊಂಡಾಗಿದೆ. ಸೊ ಈ ಕೀ ಫೇಸನ್ನು ನೋಡ್ಕೊಳ್ಳಿ. ಈ ಫೇಸನ್ನು, ಈ ಬಾಟಮ್ ಫೇಸ್ ಇದೆಯಲ್ಲ, ಈ ಬಾಟಮ್ ಫೇಸು ಮತ್ತು ಇಲ್ಲಿ ಬರುವಂಥ
ಬಾಟಮ್ ಫೇಸ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಸಾಲಿಡ್ ಪಾರ್ಟಲ್ಲಿ ಇದು ಓಪನ್ ಮಾಡಿ ಕೀ ಇದೆ ಅಲ್ವಾ, ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಕೀನ ಪ್ರೊಟ್ರೂಷನ್ ಮಾಡಿದ್ದೀನಲ್ವ, ಅದರ ಎಡಿಟ್ ಡೆಫಿನೇಷನಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡ್ತೀನಿ. ಇದರ ಡೆಫಿನೇಷನ್ನು ಲೆಂತ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇದು ಮಾಡ್ಕೊಂಡಿರೋದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಲೆಂತನ್ನು ನಾನು ಸ್ಪೆಸಿಫೈ ಮಾಡಿಲ್ಲ ಅನಿಸುತ್ತೆ. ಸೊ ಇದನ್ನು ಒಂದು ಕೆಲಸ ಮಾಡ್ತೀನಿ, ಇದನ್ನು ಎಡಿಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟಿಗೆ ಹೋಗಿ ಎಡಿಟ್ ಪ್ರೊಫೈಲನ್ನು ಎಡಿಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗಿ ಇದು 9/8 ಸರಿ ಇದೆ, ಇದರ ಲೆಂತನ್ನು ಕೊಟ್ಟಿಲ್ಲ. ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ ಕೀ ಲೆಂತನ್ನು 80 mm ಕೊಟ್ಕೊಳ್ಳಿ. ಓಕೆನಾ. ಸೊ ಇದನ್ನು ರಿಟರ್ನ್ ಮಾಡಿ. ಸೊ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಆಗಿದೆ. ಇದನ್ನು ಚೇಂಜನ್ನು ಮಾಡ್ಕೊಂಡಿದ್ದೀನಿ. ಈಗ ಪುನಃ ನಾವೆಲ್ಲಿ ಹೋಗೋಣ, ಅಸೆಂಬ್ಲಿಗೆ ಹೋಗೋಣ. ಅಸೆಂಬ್ಲಿದಲ್ಲಿ ಶಾಫ್ಟ್ ತೊಗೊಂಡಿದ್ದೀನಿ, ಶಾಫ್ಟನ್ನು ಇಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಪ್ಲೇನನ್ನು ಹೈಡ್ ಮಾಡ್ಕೊಳ್ಳಿ, 2 ಪ್ಲೇನ್ಗಳನ್ನು ಹೈಡ್ ಮಾಡ್ಕೊಳ್ಳಿ. ಇದಾದಮೇಲೆ ಕೀಗೆ ಬರೋಣ. ಇಲ್ಲಿ ಕೀದಲ್ಲಿ ನೋಡಿ, ಈ ಕೀ ಬಂತು, ಇಲ್ಲೇನು ಸರಿ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. 1 ಮಿನಿಟ್. ಇದು ಅಸೆಂಬ್ಲಿ ಮಾಡುವಾಗ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ 3 ಡಾಟ್ಗಳು ಬರುತ್ತೆ. ಆ ಫೇಸ್ ಕಂಡಿಲ್ಲ ಅಂತ ಹೇಳಿದ್ರೆ ಬಾಟಮ್ ಫೇಸ್ ಇದು ಕಾಣ್ತದ, ಇದಾಗಿದೆ. ಇದಾದಮೇಲೆ ಸೈಡ್ ಎಡ್ಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಸೈಡ್ ಎಡ್ಜು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಫ್ರಂಟು, ಈ ಪ್ಲೇನ್ ಫ್ರಂಟ್. ಇಷ್ಟ ಆಯಿತಾ. ಇಷ್ಟಾದಮೇಲೆ ನಾವೀಗ ಏನು ಮಾಡೋಣ, ಫ್ಲ್ಯಾಂಜನ್ನು ತೊಗೊಳ್ಳೋಣ. ಫ್ಲ್ಯಾಂಜನ್ನು ಡ್ರ್ಯಾಗ್ ಮಾಡಿದ್ದೀನಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ ಫ್ರಂಟ್ ಫೇಸು, ಇದರ ಫ್ರಂಟ್ ಫೇಸು ಸೆಲೆಕ್ಟ್ ಆಯಿತು. ಹೌದಾ. ಇಷ್ಟಾದಮೇಲೆ ನಾವೇನು ಮಾಡ್ಕೋಬೇಕು, ಇದನ್ನು ಮಿರರ್ ಮಾಡ್ಕೊಳ್ಳೋಣ. ಮಿರರ್ ಮಾಡ್ಕೊಳ್ಳುವಾಗ ಪಾತ್ ಫೈಂಡರ್ನಲ್ಲಿ ನೋಡಿ ನೀವು ಮಿರರ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ ಯಾವ್ಯಾವುದನ್ನು ಮಿರರ್ ಮಾಡ್ತೀರಿ ಅಂತ ಕೇಳ್ತಾ ಇದೆ. ಇದನ್ನು ಶಾಫ್ಟ್ 3 ಒಂದು ಕಂಟ್ರೋಲ್ ಹಿಡ್ಕೊಳ್ಳಿ. ಇದನ್ನು ಮಿರರ್ ಮಾಡಬೇಕು. ಮಿರರ್ ಆಗಿಲ್ಲ, ಕಮಾಂಡ್ ತೊಗೊಂಡಿಲ್ಲ ಅನ್ಸುತ್ತೆ ನಾನು. ಕ್ಲಿಕ್ ಆನ್ ರೆಫರೆನ್ಸ್ ಪ್ಲೇನ್ ಅಂತಿದೆ. ಹೌದಾ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1 2 3 ಕ್ಲಿಕ್ ಮಾಡಿ ಮಿರರ್ ಮಾಡ್ತಾಯಿದ್ದೀನಿ. ಮಿರರ್ ಆಯಿತು. ಹೌದಾ. ಇದೊಂದು ಬಾಕ್ಸ್ ಬಂತು, ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ರೆಡಿಯಾಗಿದೆ. ಫಿನಿಶ್ ಕೊಡಿ. ಫಿನಿಶ್ ಆದಮೇಲೆ ಇಲ್ಲಿ ನೋಡಿ, ನಟ್ಟನ್ನು ನಾನು ಬೋಲ್ಟನ್ನು ಇಲ್ಲಿ ಹಾಕ್ತೀನಿ. ಬೋಲ್ಟನ್ನು ನೀವು ಮಾಡೋಕ್ಕಿಂತ ಪೂರ್ವದಲ್ಲಿ ಹೋಲ್ ಏನಾದರೂ ನೀವು ಇಂಡಿವಿಜುವಲಿ ಮಾಡ್ಕೊಂಡಿದ್ದಾಗಿದ್ದರೆ ಇಂಡಿವಿಜುವಲಿ ಬೋಲ್ಟ್ ನಟ್ ಅಸೆಂಬ್ಲಿ ಮಾಡಬೇಕು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಪ್ಯಾಟರ್ನನ್ನು ಯೂಸ್ ಮಾಡಿದ್ದೆ. ಅದಕ್ಕೋಸ್ಕರ ಬೋಲ್ಟನ್ನು ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ತೀನಿ. ಬೋಲ್ಟನ್ನು ಏನು ಮಾಡಿದ್ದೀನಿ, ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಸೊ ಇದು ಬೋಲ್ಟ್ ಅಸೆಂಬ್ಲಿ ಮಾಡುವಾಗ ಇಲ್ಲಿ ನೋಡ್ಕೊಳ್ಳಿ, ಯಾವ ಫೇಸು, ಇದು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದಲ್ಲ, ಇದು ನೋಡಿ, ಈ ಪಾಯಿಂಟು, ಈ ಫೇಸು ಮತ್ತು ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿ ಎಸ್ಕೇಪ್ ಮಾಡ್ಕೊಳ್ಳಿ. ಈ ಫೇಸು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಸರಿಯಾಗಿ ಅಸೆಂಬ್ಲಿ ಆಗುತ್ತದು. ಇಷ್ಟು ಅಸೆಂಬ್ಲಿ ಆಯಿತು ಅಂದಮೇಲೆ ನೋಡ್ಕೋಬೋದು ನೀವು, ಸರಿಯಾಗಿ ಅಸೆಂಬ್ಲಿ ಆಗಿದೆ. ಅದಾದಮೇಲೆ ನಟ್ಟನ್ನು ತರ್ತೀನಿ ನಾನು. ನಟ್ಟನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಈ ನಟ್ನಲ್ಲೂ ಅಷ್ಟೇ, ಈ ನಟ್ನಲ್ಲಿ ರೊಟೇಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಾನು ರಿವಾಲ್ವ್ ಪ್ರೊಟ್ರೂಷನ್ ಮಾಡಿದ್ದೀನಿ, ರಿವಾಲ್ವ್ ಕಟ್ಔಟ್ ಮಾಡಿದ್ದೀನಿ. ಈ ಫೇಸು ಇದು ಹೌದಾ. ಅಸೆಂಬ್ಲಿ ಮಾಡುವಾಗ ಇದು ಬೇಡ, ಇದು ಡಿಲೀಟ್ ಮಾಡ್ಕೋಬೇಕು ಅನಿಸುತ್ತೆ. 1 ಮಿನಿಟ್. ಇದು ಬೋಲ್ಟ್ ಇದೆಯಲ್ವ, ರೈಟ್ ಕ್ಲಿಕ್ ಮಾಡಿ ಇದನ್ನು ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. 1 ಮಿನಿಟ್. ಸ್ಮಾಲ್ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಈಗ ಇದನ್ನು ಅಸೆಂಬ್ಲಿ ಮಾಡ್ಕೊಳ್ತೀನಿ. ಅಸೆಂಬ್ಲಿ ಆಪ್ಷನ್ ತೊಗೊಳ್ಳಿ. ಅಸೆಂಬ್ಲಿ ಆಪ್ಷನ್ನಲ್ಲಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಇದು ಸ್ವಲ್ಪ ಫಾರ್ ದ ಎಂಡಲ್ಲಿ ಡೆಡ್ ಎಂಡಿಗೆ ಹೋಗಿ ಇದಾಗಿದೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. 1 ಮಿನಿಟ್. ಇದನ್ನು ಸಮೀಪ ತಂದ್ಕೊತೀನಿ ನಾನು. ಇದು ನೋಡಿ, ಈ ಎಡ್ಜು ಇಲ್ಲಾಂದರೆ ಒಂದ್ಸಲ ಅಂಡು ಮಾಡ್ಕೊಳ್ತೀನಿ. ಸೊ ಕಂಟ್ರೋಲ್ ಐ ಮಾಡ್ಕೊಳ್ತೀನಿ. ಇದನ್ನು ಮಾಡಿಕೊಂಡು ಈಗ ಫಸ್ಟ್ ನಾನೇನು ಮಾಡಬೇಕು, ಈಗ ಬೋಲ್ಟನ್ನು ತಂದ್ಕೊಳ್ತೀನಿ. ಬೋಲ್ಟನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ತಂದು ಹಾಕಿದ್ದೀನಿ. ಸೊ ಇದನ್ನು ಅಸೆಂಬ್ಲಿ ಮಾಡುವಾಗ ಈ ಎಡ್ಜನ್ನು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಪಾಯಿಂಟನ್ನು, ಈ ಫೇಸ್ ಇದೆಯಲ್ಲ, ಈ ಎಡ್ಜನ್ನು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ರೊಟೇಟ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ಕಡೆ ಅಸೆಂಬ್ಲಿ ಆಗಬೇಕು ಅದು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೌದಾ, ಕ್ಲಿಕ್ ಮಾಡ್ಕೊಳ್ಳಿ. ಇದು ಅಸೆಂಬ್ಲಿ ಆಯಿತು. ಅಸೆಂಬ್ಲಿ ಇದಾದಮೇಲೆ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ನಿಮಗೆ ಅಸೆಂಬ್ಲಿಗೂ ಕಾಣ್ತಾ ಇದೆ ಹೌದಾ. ಇಷ್ಟು ಅಸೆಂಬ್ಲಿ ಆದಮೇಲೆ ಇದೇ ಥರ ನಾವು ನಟ್ಟನ್ನು ಡ್ರ್ಯಾಗ್ ಮಾಡಿ ತರೋಣ. ಇದನ್ನು ಇದು ಮತ್ತು ಯಾವ ಕಡೆ ಈ ಫೇಸು ಇದು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಅಸೆಂಬ್ಲಿ ಆಯಿತು.
ಅಸೆಂಬ್ಲಿ ಆಗಿದೆ. 1 ಮಿನಿಟ್. ಅಸೆಂಬ್ಲಿ ಆಗಿಲ್ವಾ? ಅಂಡು ಮಾಡ್ಕೊಳ್ಳಿ. ಇದನ್ನು ಪುನಃ ಅಂಡು ಮಾಡ್ಕೊಳ್ಳಿ. ಕಂಟ್ರೋಲ್ ಐ ಮಾಡ್ಕೊಳ್ಳಿ. ಪುನಃ ಈ ನಟ್ಟನ್ನು ಸಿಂಗಲ್ ಕ್ಲಿಕ್ ಮಾಡಿ ಆಮೇಲೆ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ತಂದ್ಕೊಳ್ಳಿ. ಈ ನಟ್ನ ಈ ಫೇಸು ಇದಲ್ಲ, ಈ ಫೇಸು ಮತ್ತು ಇದೇ ಫೇಸ್ ಆಗುತ್ತೆ. 1 ಮಿನಿಟ್. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಇದು ಫೇಸ್, ಇದು ಅಸೆಂಬ್ಲಿ ಆಗಿದೆ. ಇದರ ಫೇಸ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಫೇಸು ಸ್ಮಾಲ್ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ನಟ್ಟನ್ನು ಅಸೆಂಬ್ಲಿ ಮಾಡುವಾಗ. ಏನಂತ ಕೇಳಿದ್ರೆ, ಸೊ ಇದು ಏನಂದರೆ ಅಸೆಂಬ್ಲಿ ಮಾಡಬೇಕು. ಅಸೆಂಬ್ಲಿ ಕಮಾಂಡ್ ತೊಗೊಂಡಿದ್ದೀನಿ. ಅಸೆಂಬ್ಲಿ ಕಮಾಂಡ್ ತೊಗೊಂಡು ಇದನ್ನು ಅಸೆಂಬ್ಲಿ ಮಾಡುವಾಗ ರೊಟೇಟ್ ಮಾಡ್ಕೊಂಡು ನೋಡಿ. ರೊಟೇಟ್ ಮಾಡಿ ಈ ಫೇಸ್ ಅಲ್ಲ, ಈ ಬಾಟಮ್ ಫೇಸು ಕ್ಲಿಕ್ ಆಗಬೇಕು. 1 ಮಿನಿಟ್. ರೈಟ್ ಕ್ಲಿಕ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಇಲ್ಲಿ ಹೋಗಿ ಅಸೆಂಬ್ಲಿ ಆಗಬೇಕು. 1 ಮಿನಿಟ್. ಇದನ್ನು ರೊಟೇಟ್ ಮಾಡ್ಕೊಳ್ಳೋಣ. ಓಕೆನಾ? ಇದನ್ನು 1 ಮಿನಿಟ್. ಇದು ಪುನಃ ಅಸೆಂಬ್ಲಿ ತೊಗೊಳ್ಳಿ. ಇದು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ ಇದು. 1 ನಿಮಿಷ. ಇದನ್ನು ಅಂಡು ಮಾಡ್ಕೊಳ್ಳಿ. ಅಂಡು ಮಾಡಿ ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಅದನ್ನು ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ನಟ್ ಅಂತ ತರಬೇಕು. ಹೌದಾ? ನಟ್ ಅಂತ ತಂದಿದ್ದೀನಿ ಇಲ್ಲಿ. ಸೊ ನಟ್ ಅಂತಂದು ಈ ಭಾಗವನ್ನೆಲ್ಲ ಇದಕ್ಕೆ ರೊಟೇಟ್ ಮಾಡಿಕೊಂಡು ಈ ನಟ್ಟನ್ನು ಈ ಭಾಗ ಸೆಲೆಕ್ಟ್ ಆಗ್ತಿಲ್ಲ. 1 ನಿಮಿಷ. ಅಸೆಂಬ್ಲಿ ಮಾಡಬೇಕು. ಅಸೆಂಬ್ಲಿ ಮಾಡುವಾಗ ಇದಕ್ಕೆ ಇದನ್ನು ಸೆಟ್ ಮಾಡ್ಕೊಳ್ಳಿ. ಸರಿನಾ? ಈ ಮೇಲ್ಗಡೆಯ ಭಾಗ ಇದು ರೊಟೇಟ್ ಮಾಡಿ ಅಸೆಂಬ್ಲಿ ಮಾಡೋಣ. ಈಗ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಅಸೆಂಬ್ಲಿ ಕಮಾಂಡ್ ತೊಗೊತಾ ಇದ್ದೀನಿ ನೋಡಿ. ಈ ಎಡ್ಜು ಮತ್ತು ಇದನ್ನು ರೊಟೇಟ್ ಮಾಡ್ಕೊಳ್ಳಿ. ಇದು ರೊಟೇಟ್ ಮಾಡಿದಾಗ ಇಲ್ಲಿ ರೈಟ್ ಕ್ಲಿಕ್ ಕಮಾಂಡ್ ಮಾಡಿ ಇದನ್ನು ತೆಕ್ಕೊಳ್ಳಿ. ಇದನ್ನು ನೋಡಿ, ಈಗ ಅಸೆಂಬ್ಲಿ ಆಗಿದೆ. ಹೌದಾ? ಸೊ ಕಂಟ್ರೋಲ್ ಐ ತೊಗೊಳ್ಳಿ. ಕಂಟ್ರೋಲ್ ಐ ಆಯಿತಾ? ಸೊ ಈಗ ನಾವೇನು ಮಾಡ್ಕೋಬೇಕಂತ ಹೇಳಿದ್ರೆ ಮತ್ತೆ ಪುನಃ ಪ್ಯಾಟರ್ನಿಗೆ ಹೋಗ್ತೀನಿ. ಪ್ಯಾಟರ್ನಿಗೆ ಹೋಗಿ ಯಾವ್ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ಪ್ಯಾಟರ್ನನ್ನು ನಾನು ಕಾಪಿ ಮಾಡಬೇಕು ಅಂದರೆ ಇದು 1, ಇದು 2. ಇದು 2 ನಾನೇನು ಮಾಡಬೇಕು, ಪುನಃ 4 ಹೋಲ್ಗಳಿಗೂ ಅಸೆಂಬ್ಲಿ ಮಾಡಬೇಕು. ಹೌದಾ? ಇದನ್ನು ಪ್ಯಾಟರ್ನ್ ತೊಗೊತಾ ಇದ್ದೀನಿ. ಪ್ಯಾಟರ್ನ್ ಕ್ಲಿಕ್ ಮಾಡ್ಕೊಂಡು ಈ ಫೇಸ್ ಕೇಳ್ತಾ ಇದೆ. ಇದು ಯಾವ ಫೇಸು ಅಂತ ಹೇಳಿದ್ರೆ ಕ್ಲಿಕ್ ಆನ್ ದ ಪಾರ್ಟ್ಸ್ ಟು ಇನ್ಕ್ಲೂಡ್ ಅಂತ ಕೇಳ್ತಾ ಇದೆ. ಯಾವ್ಯಾವ ಪಾರ್ಟು ಇದನ್ನು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟು ಕ್ಲಿಕ್ ಆನ್ ದ ಪಾರ್ಟ್ ಆರ್ ಸ್ಕೆಚ್ ಅಂತ ಕೇಳ್ತಾ ಇದೆ. ಇದ್ರ ಮೇಲೆ ಸ್ಕೆಚ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ದ ಪ್ಯಾಟರ್ನ್ ಅಂತ ಕೇಳ್ತಾ ಇದೆ. ಈ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ರೆಫರೆನ್ಸ್ ಅಂತ ಕೇಳ್ತಾ ಇದೆ. ಇದು ಫೀಚರ್ಸನ್ನು ಕ್ಲಿಕ್ ಮಾಡಿ ಫಿನಿಶ್ ಕೊಡಿ. ಓಕೆ, ರೆಡಿಯಾಗಿದೆ. ಸೊ ಕಂಟ್ರೋಲ್ ಐ ಮಾಡಿದ್ದೀನಿ. ಇದನ್ನು ಫಸ್ಟು ಸೇವ್ ಮಾಡಿಕೊಂಡು ಆಮೇಲೆ ಪಾರ್ಟ್ಸಿಗೆ ಹೋಗೋಣ. ಸೇವ್ ಅಂತ ಕೊಟ್ಟೆ, ಸೇವ್ ಆಗಿದೆ. ಇದಾದಮೇಲೆ ಏನು ಮಾಡ್ಕೊಳ್ಳಿ, ಫೈಲ್ಸು. ಇದಾದಮೇಲೆ ನೋಡಿ, ನೀವು ಫ್ರಂಟ್ ವ್ಯೂವನ್ನು ಅಥವಾ ಸೈಡ್ ವ್ಯೂನ್ಸನ್ನು ಬೇಕಾದ್ರೆ ನೋಡ್ಕೋಬೋದು. ಸೊ ಇದಾಗಿದೆ ಫೈಲ್. ಕ್ರಿಯೇಟ್ ಡ್ರಾಯಿಂಗಿಗೆ ಹೋಗೋಣ. ಓಕೆ ಕೊಟ್ಟು ಇದನ್ನು ಫ್ರಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕೊಡಿ. 1 2 3 ಫಿನಿಶ್ ಕೊಡಿ. ಇಲ್ಲಿ ತಂದು ಹಾಕ್ಕೊಳ್ಳಿ. ಓಕೆನಾ? ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿ ಶೀಟ್ ಸೆಟಪ್ಪಲ್ಲಿ ಎಡಿಟ್ ಮಾಡ್ಕೊಳ್ಳಿ. A4 ತಂದ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಆಫ್ ಮಾಡ್ಕೊಳ್ಳಿ. ಇದನ್ನೆಲ್ಲ ತಂದು ಡ್ರ್ಯಾಗ್ ಮಾಡ್ಕೊಳ್ಳಿ. ಇದನ್ನೆಲ್ಲ ತಂದು ಡ್ರ್ಯಾಗ್ ಮಾಡ್ಕೊಳ್ಳಿ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ತಂದು ಹಾಕ್ಕೊಳ್ಳಿ. ಇದನ್ನು ಇಲ್ಲ ಇಟ್ಕೊಳ್ಳಿ. ನಾನು ಇದನ್ನು 1:5 ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದನ್ನು ಫಿಟ್ ಮಾಡ್ತಾಯಿದ್ದೀನಿ. ಸೊ ಫಿಟ್ ಮಾಡಿದ್ದೀನಿ. ಇಷ್ಟಾದಮೇಲೆ ಇದನ್ನು ಅಪ್ಡೇಟ್ ಮಾಡಿ
ಅಪ್ಡೇಟ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಇನ್ನೊಂದ್ಸಲ ಕೊಡಿ. ಇದು ಕ್ಲಿಕ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಇದು ಶೇಡ್ ಅಂತ ಮಾಡ್ಕೊಳ್ಳಿ. ಇನ್ನು ಕ್ಲಿಕ್ ಮಾಡಿದ್ರೆ ಶೇಡ್ ಅಂತ ಕೊಡಿ, ಅಪ್ಡೇಟ್ ಅಂತ ಕೊಡಿ. ಬಂತು, ಅಪ್ಡೇಟ್ ಆಗಿದೆ. ಇದಾದಮೇಲೆ ಇದನ್ನು ಏನು ಮಾಡ್ಕೊಳ್ತೀನಿ, ಸ್ವಲ್ಪ ಡ್ರ್ಯಾಗ್ ಮಾಡಿ ಮೇಲೆ ಇಟ್ಕೊಳ್ತೀನಿ. ಇದನ್ನು ಟೈಟಲನ್ನು ಬರ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೈಜನ್ನು ಅರೌಂಡ್ 8 ಅಂತ ತೊಗೊಳ್ಳಿ. ಇಲ್ಲಿ ಟೈಮ್ಸ್ ನ್ಯೂ ರೋಮನನ್ನು ತೊಗೊತೀನಿ. ಟೈಮ್ಸ್ ನ್ಯೂ ರೋಮನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಫ್ಲ್ಯಾಂಜ್ ಕಪ್ಲಿಂಗ್ ಅಂತ ಮಾಡಿದ್ದೀನಿ. ಇದನ್ನು ಸ್ಪೇಸ್ ಕೊಟ್ಟಿದ್ದೀನಿ. ಇಷ್ಟ ಆಯಿತಾ? ಇಷ್ಟ ಆದಮೇಲೆ ಪಾರ್ಟ್ಸ್ ಲೈಬ್ರರಿಗೆ ಹೋಗಿ ಪಾರ್ಟ್ ಲಿಸ್ಟ್ನಲ್ಲಿ ಅದು ಕೇಳ್ತಾ ಇದೆ, ಏನು ಪಾರ್ಟ್ ಲಿಸ್ಟ್ನಲ್ಲಿ ಕ್ಲಿಕ್ ಆನ್ ಎ ಡ್ರಾಯಿಂಗ್ ಅಂತ ಕೇಳ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬಲೂನನ್ನು ತೊಗೊಳ್ಳಿ. ಬಲೂನನ್ನು ಕ್ಲಿಕ್ ಮಾಡಿ ಫಿನಿಶ್ ಕೊಡಿ. ಇದು ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಪುನಃ ಪಾರ್ಟ್ಸ್ ಲಿಸ್ಟು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಾದ್ಮೇಲೆ ಇದರ ಮೇಲೆ ಪಾರ್ಟ್ ಲಿಸ್ಟ್ 1 ಮಿನಿಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಲೂನ್ ಅಂತ ಇದೆ, ಫಿನಿಶ್ ಕೊಡಿ. ಇದು ಬಂತು ಹೌದಾ? ಈ ಬಲೂನನ್ನು ಡ್ರ್ಯಾಗ್ ಮಾಡ್ಕೊಬೋದು, ಎಸ್ಕೇಪ್ ಹೊಡೆದು ಇದನ್ನು ಬಲೂನನ್ನು ಎಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು. ಇದನ್ನು ಹಿಂಗೆ ಹಾಕ್ಕೊಳ್ಳಿ, ಇದನ್ನು ಇಲ್ಲೇ ಇಟ್ಕೊಳ್ಳಿ. ಇದನ್ನು ಇಷ್ಟ ಆದರೆ ಮುಗಿದಿದೆ. ಓಕೆ, ಸೊ ಇಷ್ಟಾದಮೇಲೆ ನೀವು ಇದನ್ನು ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟಿಗೆ ಹೋಗಿ ಇದನ್ನು ಕಾಲಮ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಇದು ಡಾಕ್ಯುಮೆಂಟ್ ನಂಬರ್ ಬೇಡ, ಐಟಮನ್ನು ನಾವು ಸೀರಿಯಲ್ ನಂಬರ್ ಅಂತ ಮಾಡ್ಕೊಳ್ತೀನಿ. ಓಕೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಎಲ್ಲ ಬಂದಿದೆ. ಸೊ ಈ ಥರ ಮಾಡಿದರೆ ಡಿಯರ್ ಸ್ಟೂಡೆಂಟ್ಸ್ ನಾವು ಡ್ರಾಯಿಂಗ್ಸನ್ನು ಬಿಡಿಸ್ಬೋದು. ಫ್ಲ್ಯಾಂಜ್ ಕಪ್ಲಿಂಗ್ ಬೇಕಾದರೆ ಇಲ್ಲಿ ಡೈಮೆನ್ಷನ್ಸನ್ನು ಕೊಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟಾದಮೇಲೆ ನೀವು ಸೇವ್ಗೆ ಹೋಗಿ ಇಲ್ಲಿ ನೋಡಿ ಸೇವ್ ಅಂತ ಇದೆ, ಸೇವ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಇದನ್ನು ಸೇವ್ ಮಾಡಿ ಪ್ರಿಂಟನ್ನು ತೆಗೆದುಕೊಳ್ಳಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೀವು ಇದನ್ನು ಅರ್ಥ ಆಯಿತು ಅಂತ ತಿಳ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಮಾಡುವಾಗ ನನ್ನ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಎಂಡ್ ಮೂಮೆಂಟಲ್ಲಿ ಡ್ರಾಯಿಂಗನ್ನು ಮುಗಿಸ್ಬೇಕು ಅನ್ನೋಷ್ಟರಲ್ಲಿ ನನಗೆ ಬ್ಯಾಕಪ್ ಲಾಸ್ ಆಗಿ ನಾನು ವಿಡಿಯೋನ ಕಟ್ ಮಾಡಬೇಕಾಗಿ ಬಂತು. ಅದಕ್ಕೋಸ್ಕರ ಇದು ಸೆಕೆಂಡ್ ಟೈಮ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಯಾವ್ಯಾವ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಡಿಪ್ಲೊಮಾ C20 ಸಿಲೆಬಸ್ ಸ್ಟೂಡೆಂಟ್ಸಿಗೆ ಬೇಕೋ ಅವರಿಗೆಲ್ಲ ಈ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.